ನಮ್ಮ ಸಮಾಜಕ್ಕೆ 2004ರಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕುಲಕಸಬಾದ ಹೆಂಡವನ್ನು ನಿಲ್ಲಿಸಿದರು. ಆ್ಯಕ್ಚುಲಿ 12ನೇ ಶತಮಾನದ ಬಸವಣ್ಣನವರ ಕಾಲದಿಂದ ಹಿಡಿದು ಯಾರು ಯಾವ ವೃತ್ತಿಯನ್ನು ಮಾಡ್ತಾರೆ ಆ ವೃತ್ತಿಗೆ ಅನುಗುಣವಾಗಿ ನಮಗೆ ಹೆಸರು ಬಂದಿದ್ದು, ಆಯಾ ವೃತ್ತಿ ಪ್ರಕಾರ ನಿಗಮಗಳು ಆದವು, ಅವರಿಗೆ ಆದಂಥ ಸವಲತ್ತು ಆದವು. ಆ ವೃತ್ತಿಗೆ ಏನು ಬೇಕು, ಕುರುಬರಿಗೆ ಯಾವುದು ಅವರು ಮೇಕೆ ಮೇಯ್ಸೋಕೆ ಅವ್ರಿಗೇನಾದರೂ ಅವ್ರಿಗೆ ಮಾಡೋದಕ್ಕೆ, ಕುಂಬಾರಿಗೆ ಮಡಿಕೆ ಎದುರು ಮಾಡೋಕ್ಕೆ, ಆಮೇಲೆ ವಿಶ್ವಕರ್ಮವ್ರಿಗೆ ಮಾಡೋಕ್ಕೆ, ಅದೇ ಥರನೇ ಈಳಿಗರಿಗೆ ನಮ್ಮದುಗೆ ಸೇಂದಿ ಇಳಿಸಿ ಜೀವನ ಮಾಡಿಸ್ತಕ್ಕಂಥ ಸಮಾಜ ನಮ್ಮದು. ನಮ್ಮ ಸಮಾಜ ಹೆಂಗಂದರೆ ಹಿಂದುಲ ಕಾಲದಿಂದಲೂ, ಭಾಳ ಹಿಂದುಲ ಕಾಲದಿಂದಲೂ ನಾವು ವನದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸಮಾಜ. ನಮಗೆ ಆ್ಯಕ್ಚುಲಿ ಹಿಂದಕ್ಕೆ ಊರಲ್ಲಿ ಕೂಡ ನಮಗೆ ಪ್ರವೇಶ ಇರ್ತಿದ್ದಿಲ್ಲ. ನಾವು ಎಲ್ಲೋ ಊರ ಹೊರಗಡೆ ಎಲ್ಲಿ ಈಚಿನ ಮರಗಳು ಇರ್ತಿದ್ವು ಅಲ್ಲೇ ಒಂದು ಜೋಪಡಿಯಲ್ಲಿದ್ದು, ಅಲ್ಲೇ ಒಂದು ಸಣ್ಣ ಜೋಪಡಿಯಲ್ಲಿದ್ದು ಕುರಿ ಮೇಕೆಗಳನ್ನು ಸಾಗಿಸುತ್ತಾ ಅಲ್ಲಿ ನಮಗೇನೆಂದರೆ ಕೆಲವು ಆಯುರ್ವೇದಿಕ ಗಿಡಮೂಲಿಕೆಗಳ ಬಗ್ಗೆ ಸ್ವಲ್ಪ ನಮ್ಮ ಹಿರಿಯರ ಜ್ಞಾನ ಇರೋದ್ರಿಂದ ಆ ಕಾಲದಲ್ಲಿ ಇನ್ನು ಈ ಇಂಗ್ಲೀಷ್ ಮೆಡಿಸಿನ್ನು ಏನೂ ಇದ್ದಿಲ್ಲ. ಅಂಥ ಒಂದು ಕಾಲದಲ್ಲಿ ಈ TB ಇಂಥ ಇದಕ್ಕೆ ಯಾವುದೇ ಇರ್ತಿದ್ದಿಲ್ಲ. ಆವಾಗ ಒಂದು ಇದಾಗಿ ಈ ಬೆಳಗ್ಗೆ ಎದ್ದ ತಕ್ಷಣವೇ 5 ಗಂಟೆ ಸುಮಾರಿಗೆ ಈಚಲ ಹೆಂಡವನ್ನು ಕುಡಿದು ಇದ್ರಾದರೆ ಎಷ್ಟೋ ಜನ ಬಂದು ನಮ್ಮಲ್ಲಿ ವಾಸಿ ಹೋಗ್ತಾಯಿದ್ರು. ಈ ಪಚ್ಚಪ ವಾಯು ಈ ಥರ ಹೊಡಿತಾ ಇದ್ದರೆ ನಾವು ಅವರಿಗೆಲ್ಲ ಸೇವೆ ಮಾಡಿಕೊಂಡು ಇದನ್ನು ಮಾಡ್ಕೊಂಡು ಮಾಡ್ತಾಯಿದ್ವಿ. ನಮಗೇನಪ್ಪ ಅಂದರೆ ಒಂದು ಅತಿ ಹಿಂದುಳಿದಂಥ ಸಮಾಜ ನಮ್ಮದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದವರು ಕೇವಲ 5% ಜನ ಮಾತ್ರ ಅತಿ ಅಗರ್ಭ ಶ್ರೀಮಂತರಿದ್ದಾರೆ, ಇಲ್ಲಂತ ಹೇಳೋದಿಲ್ಲ. ಸರ್ಕಾರದ ಕಡೆಯಿಂದ ಏನಾಗಬೇಕು ಸರ್? ನಮಗೆ ನಮ್ಮ ಕುಲಕಸಬನ್ನು ಪುನರಾರಂಭಗೊಳಿಸಬೇಕು. ನಾರಾಯಣ ಗುರುಗಳ ಜಯಂತಿ ಪುತ್ಥಳಿಯನ್ನು ವಿಧಾನಸೌಧ ಹತ್ರ ಸ್ಥಾಪನೆ ಮಾಡಬೇಕು. ನಮ್ಮದು ಏನಾಗಿದೆ, ಗುರುಗಳ ಒಂದು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಯಾರು ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ. ಆ ನಿಗಮಕ್ಕೆ 500 ಕೋಟಿಯನ್ನು ಹಣವನ್ನು ನೀಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಇದಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕರಿದ್ದಾರೆ, ಅದಕ್ಕೆ ನಾವು ಏನು ಎರಡನೇ ಅಭ್ಯಂತರ ಇಲ್ಲ. ಇದರಲ್ಲೇ ತಾರತಮ್ಯ ಯಾಕೆ, ಒಬ್ಬರಿಗೆ ಒಂದು ಯಾಕೆ? ಸರ್, ನಿಮ್ಮ ಸಮುದಾಯದ ಮಧು ಬಂಗಾರಪ್ಪ ಸರ್ ಇದ್ದಾರಲ್ಲ ಸರ್, ಅವ್ರಿಗೆ ಹೇಳಿದ್ದೀರಾ ಇದನ್ನು? ಅವ್ರಿಗೆ ಇಡೀ ಮಧು ಬಂಗಾರಪ್ಪ ಅವ್ರಿಗೆ ಒಂದೇ ಅಲ್ಲ, ನಮ್ಮ ಸಮಾಜದ ಕಾಂಗ್ರೆಸ್ಲಿಂದ 6 ಜನ ಮತ್ತು BJPಯಿಂದ 2, ಎಲ್ಲರಿಗೂ ಸಮಾಜದ ಗೊತ್ತು. ಏಕೆಂದರೆ ನಾನು ಹೇಳಿದ 5%ನಲ್ಲಿ ಬರ್ತಕ್ಕಂಥ ಜನ ಅವ್ರಿಗೆ ನಮ್ಮ ಹಿಂದೆಲ್ಲ ಸಮಾಜದ ಇದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಆ ಥರ ಒಂದು ಕಾಳಜಿದ್ದಿದ್ರೆ 2002ರಲ್ಲಿ ನಮ್ಮ ಸೇಂದಿ ಆದಾಗನೇ ಅವರು ಒಂದು ಈ ಹೋರಾಟಕ್ಕೆ ಒಂದು ಅಣಿ ಮಾಡ್ತಾಯಿದ್ರು. ಈಗೂ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮದು ಗುರುಗಳು 6-7 ಜನ ಇದ್ದರೂ ಕೂಡ ಎಲ್ಲ ಗುರುಗಳು ತಮ್ಮ ಮಠಗಳು ಅಲ್ಲಿ ಇರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಮಾಡ್ಕೊಂಡು ಸಮಾಜದ ಸೇವೆ ಮಾಡ್ಕೊತ ಇದ್ದಾರೆ ಹೊರತಾಗಿ ಈ ಥರ ನಮ್ಮ ಸಮಾಜಕ್ಕೆ ಪ್ರಥಮವಾಗಿ ಪರಮಾನಂದ ಗುರುಗಳು ಬಂದ ಮೇಲೆ ಈಗ ಅವರು ಸತತ ಇದು 3ನೇ ಪಾದಯಾತ್ರೆ. ಫಸ್ಟಿಗೆ 180 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದರು. 2ನೇದು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಅವ್ರಿಗೊಂದು ನಮಗೊಂದು ನಿಗಮ ಕೂಡ ಘೋಷಣೆ ಆಯಿತು. ಈಗ ಸಿದ್ದರಾಮಯ್ಯವರು ಇದೀಗ ಶಿವರಾಜ್ ತಂಗಡಿಯವ್ರನ್ನ ಮತ್ತು ಪಟೇಲ್ನವ್ರನ್ನೇನೋ ಕಳಿಸ್ತಾ ಇದ್ದಾರೆ ಅಂತೇಳಿ ಈಗ ಸುದ್ದಿ ಬಂದಿದೆ. ಈಗ ಬಂದ ಮೇಲೆ ಇದು ಇನ್ನೇನು ಮಾಡ್ತಾರೆ ಎಂಬುದು ನಿಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಬಿಚ್ಚಾಲಿ ಕಾಶಿ ವಿಶ್ವನಾಥ್, ಕೊಪ್ಪಳ ಜಿಲ್ಲಾ ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ.